ನಟಿ ರಶ್ಮಿಕಾ ಮಂದಣ್ಣ ವಿರುದ್ಧ ಶಾಸಕ ರವಿ ಗಣಿಗ ಟೀಕೆ ಬೆನ್ನಲ್ಲೇ ರಶ್ಮಿಕಾಗೆ ಭದ್ರತೆ ನೀಡುವಂತೆ ಕೇಂದ್ರ ಗೃಹ ಸಚಿವ ರಾಜ್ಯ ಗೃಹ ಸಚಿವರಿಗೆ ಕೊಡವ ನ್ಯಾಷನಲ್ ಸಂಘಟನೆ ಪತ್ರ ಬರೆದಿದೆ. ರಶ್ಮಿಕಾ ಯಾವುದೇ ರಾಜಕೀಯ ಪ್ರಭಾವದಿಂದ ಬೆಳೆದು ಬಂದಿಲ್ಲ. ಅವರ ವಿರುದ್ಧ ಮಾನಸಿಕ ದಬ್ಬಾಳಿಕೆ ನಡೀತಾ ಇದೆ. ಗಾಜಿನ ಮನೆಯಲ್ಲಿ ಕುಳಿತ ರಾಜಕಾರಣಿಗಳೇ ಕೆಟ್ಟ ಕೆಲಸ ಮಾಡುತ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ರಶ್ಮಿಕಾ ಮಂದಣ್ಣ ಕಿರಿಕ್ ಪಾರ್ಟಿಯಿಂದ ಕನ್ನಡದ ನೆಲದಲ್ಲಿ ವೃತ್ತಿ ಜೀವನವನ್ನು ಆರಿಸಿಕೊಂಡವರು. ಹೋದ್ ಸರಿ ಇದೇ ಚಲನಚಿತ್ರೋತ್ಸವಕ್ಕೆ ಕರೆದಾಗ ನಾನು ಹೈದರಾಬಾದಲ್ಲಿ ಇರೋದು ನನ್ನ ಮನೆ, ನನಗೆ ಕರ್ನಾಟಕ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ, ನನ್ನ ಹತ್ರ ಟೈಮ್ ಇಲ್ಲ, ಬರಲ್ಲ ಅಂತ ಹೇಳಿದ್ರು. ನಮ್ಮ ಶಾಸಕ ಮಿತ್ರರೊಬ್ಬರು ಅವ್ರ ಮನೆಗೆ ಹೋಗಿ 6 ಬಾರಿ ಕರೆದ್ರೂ ಕೂಡ ಇಷ್ಟು ಉದ್ದಟತನದಿಂದ ಕನ್ನಡದ ಬಗ್ಗೆ ಮಾತಾಡ್ತಾರೆ. ಕನ್ನಡದಿಂದ ಬೆಳೆದು ಮತ್ತೆ ಇವರಿಗೆ ಬುದ್ಧಿ. ರಶ್ಮಿಕಾ ಮಂದಣ್ಣ ರಕ್ಷಣೆಗಾಗಿ ಪತ್ರ ಬರೆದ ಬೆನ್ನಲ್ಲೇ ನಾಚಪ್ಪ ವಿರುದ್ಧವೇ ಕಾಂಗ್ರೆಸ್ ಶಾಸಕ ಗಣಿಗ ರವಿ ಕಿಡಿಕಾರಿದ್ದಾರೆ. ಜವಾಬ್ದಾರಿಯುತ ವ್ಯಕ್ತಿ ಮಾತನಾಡಿದರೆ ಬೆಲೆ ಕೊಡಬಹುದು, ಆದರೆ ನಾಚಪ್ಪ ರಾಜ್ಯ ಒಡೆಯುವಂತಹ ಹೇಳಿಕೆಯನ್ನ ಕೊಟ್ಟ ವ್ಯಕ್ತಿ. ಹೀಗಾಗಿ ನಾಚಪ್ಪ ಪತ್ರಕ್ಕೆ ಅಷ್ಟು ಬೆಲೆ ಕೊಡುವುದು ಬೇಡ ಅಂತ ಹೇಳಿ ಕಿಡಿಕಾರಿದ್ದಾರೆ. ಬಜೆಟ್ನಲ್ಲಿ ಮುಸ್ಲಿಮರ ಓಲೈಕೆ ಹಿಂದೆ ಸಿಎಂ ಸಿದ್ದರಾಮಯ್ಯನವರ ರಾಜಕೀಯ ಲೆಕ್ಕಾಚಾರ ಇದೆಯಂತ ಪರಿಷತ್ ವಿಪಕ್ಷ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕ ಮುಸ್ಲಿಂ ಓಲೈಕೆಯಿಂದ ದೇಶಕ್ಕೆ ಗಂಡಾಂತರವಾಗುತ್ತೆ. ಸಿದ್ದರಾಮಯ್ಯನರದ್ದು ಕಾಂಗ್ರೆಸ್ ತ್ಯಜಿಸುವ ತಂತ್ರಗಾರಿಕೆ ಅಂತ ಕಿಡಿಕಾರಿದ್ದಾರೆ. ನಾನು ಒಂದೇ ಮಾತಾಡ್ತೇನೆ, ಏನೋ ಮೈನಾರಿಟೀಸ್ ಅಥವಾ ಮುಸ್ಲಿಂರ ನಾಯಕ ನಾನೇ ಅನ್ನೋದನ್ನ ತೋರಿಸ್ಕೊಳ್ಬೇಕು. ನಾನು ಏನೋ ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ತೋರಿಸ್ಕೊಳ್ಬೇಕು ಅಂತ ತೋರಿಸ್ಕೊಳಕ್ ಹೋಗ್ತಿದ್ದಾರೆ. ಬಟ್ ನಾನು ಒಂದು ಮಾತನ್ನು ಹೇಳ್ತೇನೆ, ಅವರಿಗೆ ಸವಲತ್ತುಗಳನ್ನು ಕೊಡ್ಲಿ ಅವಶ್ಯಕತೆ ಇರೋರಿಗೆ, ಆದ್ರೆ ಈ ರೀತಿ ಓಲೈಕೆ ಮಾಡೋದಿದೆಯಲ್ಲ, ಇದಕ್ಕಿಂತ ದೊಡ್ಡ ತಪ್ಪು ಇನ್ನೊಂದಿಲ್ಲ. ಇದರಿಂದ ಏನಾಗುತ್ತೆ ಹೇಳ್ತೀನಿ, ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಕಾಂಗ್ರೆಸ್ ಇಂದ ಮಾತ್ರ ಈ ದೇಶಕ್ಕೆ ಗಂಡಾಂತರ ಇದೆ ಅನ್ನೋದನ್ನ ಅವರೇ ತೋರಿಸ್ಕೊಳ್ತಿದ್ದಾರೆ. ಈ ಬಜೆಟ್ನಲ್ಲಿ ಹಾಸನ ಇಲ್ಲವೇ ಇಲ್ಲ. ಎಣ್ಣೆ, ಮಟ್ಕಾ, ಗಾಂಜಾ ಭಾಗ್ಯ ಈ ಸರ್ಕಾರ ನೀಡಿದೆ ಎಂದು ಹಾಸನದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಮ್ಮ ಜಿಲ್ಲೆಗೆ ಅಡಿಷನ್ ಆಗಿ ಭಾಗ್ಯ ಸೇರಿಸಿದೆ, ಅದಕ್ಕೆ ಸರ್ಕಾರಕ್ಕೆ ಕೃತಜ್ಞತೆ ಅಂತ ಹೇಳಿ ರೇವಣ್ಣ ವ್ಯಂಗ್ಯವಾಡಿದ್ದಾರೆ. ಹಾಸನ ಎಲ್ಲಿದೆ ಅಂತ ಈ ರಾಜ್ಯದ ಬಜೆಟ್ ಅಲ್ಲಿ ಇಲ್ಲ, ಪರವಾಗಿಲ್ಲ. ಆದರೆ 5 ಭಾಗ್ಯನಾರು ಬನ್ನಿ ಅಣ್ಣ, 5 ಭಾಗ್ಯನಾರು ಮುಂದುವರಿಸಿ ಅದರ ಜೊತೆಗೆ ಹಾಸನ ಜಿಲ್ಲೆಗೆ ಅಡಿಷನಲ್ ಆಗಿ ಇನ್ನ 5-6 ಭಾಗ್ಯಗಳನ್ನ ಕೊಟ್ಟಿದ್ದಾರೆ. ಒಂದು ಜೂಜಾಡೋದಕ್ಕೆ ಒಂದು ಭಾಗ್ಯ, ಎಣ್ಣೆ ಭಾಗ್ಯ, ಇನ್ನೊಂದು ಎಂತಂದ್ರೆ ಮಡ್ಕಾ ಭಾಗ್ಯ, ಇನ್ನೊಂದು ಎಂತದಪ್ಪ ಎಂತ ಭಾಗ್ಯ, ಗಾಂಜಾ ಭಾಗ್ಯ. ಹಾಸನ ಎಲ್ಲಿದೆ ಅಂತ ಈ ರಾಜ್ಯದ ಬಜೆಟ್ ಅಲ್ಲಿ ಇಲ್ಲ, ಪರವಾಗಿಲ್ಲ. ಹಿಂದೂಗಳೆಲ್ಲ ಒಟ್ಟಾಗಿ ಅಂತ ಮಾಜಿ ಶಾಸಕ ಜಿ ಸೋಮಶೇಖರ್ ರೆಡ್ಡಿ ಮಾಡಿದ ಭಾಷಣ ಫುಲ್ ವೈರಲ್ ಆಗಿಬಿಟ್ಟಿದೆ. ಬಜೆಟ್ನಲ್ಲಿ ಹಿಂದೂಗಳಿಗೆ ಅನ್ಯಾಯವಾಗಿದೆ ಅಂತ ಬಳ್ಳಾರಿಯಲ್ಲಿ ನಡೆದಿದ್ದ ಪ್ರತಿಭಟನೆಯಲ್ಲಿ ಸೋಮಶೇಖರ್ ರೆಡ್ಡಿ ಮಾತನಾಡಿದ್ರು. ಹಿಂದೂಗಳಿಗೆ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ, ನಾವೆಲ್ಲ ಸೇರಿ ಈ ಸರ್ಕಾರವನ್ನ ಕಿತ್ತೆಸೆಯಬೇಕು ಅಂತ ಹೇಳಿಕೆ ನೀಡಿದ್ರು. ಸಿದ್ದರಾಮಯ್ಯನವರದ್ದು ಸಾಬ್ರುಕಾ ಸಾಥ್ ಸಾಬ್ರುಕಾ ವಿಕಾಸ್ ಅಂತ ಹೇಳ್ತಾ ಇದ್ದಾರೆ. ನಮಗೆಲ್ಲ ಅನ್ಯಾಯ ಮಾಡಿ ಅವರಿಗಷ್ಟೇ ನ್ಯಾಯ ಮಾಡಬೇಕು ಅನ್ನೋದು ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯನವರು ಸಾಬರ್ಕಾ ಸಾಥ್ ಸಾಬರ್ಕಾ ವಿಕಾಸ್ ಅಂತ ಹೇಳ್ತಾ ಇದ್ದಾರೆ. ಅವರು ಅಂದ್ರೆ ನಮಗೆಲ್ಲ ಪ್ರತಿಯೊಬ್ಬರಿಗೂ ಕೂಡ ನ್ಯಾಯ ಮಾಡಿ ಅವ್ರಿಗೊಂದೇ ನ್ಯಾಯ ಮಾಡಬೇಕು. ಯಾಕಂದ್ರೆ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಓಟ್ಗಳು ಸಿಗ್ತವೆ, ಅಲ್ಪಸಂಖ್ಯಾತರು ಮಾತ್ರ ಓಟ್ ಹಾಕ್ತಾರೆ, ಬೇರೆ ಯಾರು ಓಟ್ ಹಾಕಿಲ್ಲ ಅಂತೇಳಿ ಎಲ್ಲ ನಮ್ಮವ್ರಿಗೆಲ್ಲರಿಗೂ ಅನ್ಯಾಯ ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಬಜೆಟ್ ಅಂದ್ರೆ ಪಿಕ್ ಪಾಕೆಟ್ ಬಜೆಟ್ ಅಂತ ಅನಿಸುತ್ತೆ ಇದನ್ನೆಲ್ಲ. ಯಾಕಂದ್ರೆ ನಮ್ಮ ಮೆಜಾರಿಟಿ ಹಿಂದೂಗಳ ಜೋಬಿಯಲ್ಲಿ ಕೈ ಹಾಕಿ ಅಲ್ಪಸಂಖ್ಯಾತರ ಇದು ಮುಸ್ಲಿಮರಿಗೆ ಜಾಸ್ತಿ ಕೊಡಬೇಕು.
ಬಗೆದಷ್ಟು ರನ್ಯಾ ಚಿನ್ನ ಸ್ಮಗ್ಲಿಂಗ್ ರಹಸ್ಯ ಬಯಲಾಗ್ತಾ ಇದೆ. ಇದೀಗ ನಟಿ ರನ್ಯಾಗೆ ರಾಜಕೀಯ ನಾಯಕರ ನಂಟು ಇದೆಯಾ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಬರೋಬ್ಬರಿ 40 ಬಾರಿ ವಿದೇಶ ಪ್ರಯಾಣ ಮಾಡಿದಂತಹ ರನ್ಯಾ ಈವರೆಗೆ 100 ಕೆಜಿಗೂ ಹೆಚ್ಚು ಚಿನ್ನವನ್ನ ತಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಫಾರಿನ್ನಿಂದ ತಂದಂತಹ ಚಿನ್ನ ಎಲ್ಲಿ ಹೋಯಿತು ಅನ್ನೋದೇ ನಿಗೂಢವಾಗಿದೆ. 80 ಕೋಟಿ ಮೌಲ್ಯದ ಚಿನ್ನ ಸ್ಮಗ್ಲಿಂಗ್ನಲ್ಲಿ ಯಾರ ಪಾಲು ಎಷ್ಟು ಎಂದು ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ರಾಜ್ಯ ರಾಜಕೀಯದಲ್ಲೂ ಗೋಲ್ಡ್ ಕೇಸ್ ಗದ್ದಲ ಜೋರಾಗಿದೆ. ಇತ್ತ ವಿಧಾನಸಭೆ ಕಲಾಪದಲ್ಲಿ ರನ್ಯಾ ಕೇಸ್ ಕದನ ಜೋರಾಗಿತ್ತು. ಚಿನ್ನದ ಪ್ರಭಾವಕ್ಕೆ ಒಳಗಾಗಬೇಡಿ, ತನಿಖೆ ನಡೆಸಿ ಅಂತ ಪರಮೇಶ್ವರ್ಗೆ ಸುನೀಲ್ ಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಗೋಲ್ಡ್ ಕೇಸ್ ಸಮಗ್ರ ತನಿಖೆಗೆ ಬಿಜೆಪಿ ಪಾಳಿಯ ಒತ್ತಾಯ ಮಾಡಿದೆ. 16 ಬಾರಿ ದುಬೈಗೆ 1 ತಿಂಗಳಲ್ಲಿ ಹೋಗ್ತಾರೆ. ಅದರ ಪರಿಣಾಮವಾಗಿ ಚಿನ್ನ ಸಿಕ್ಕಿದೆ ಎನ್ನುವಂಥದ್ದನ್ನ ಪತ್ರಿಕೆಗಳು ನೋಡಿದಾಗ ಬೆಂಗಳೂರು ಬೇರೆ ಬೇರೆ ರೀತಿಯಾದಂತಹ ಮಾಫಿಯಾಗಳಿದೆ ಅನ್ನೋದನ್ನ ನಾವು ಕೇಳ್ತಾ ಇದ್ವಿ. ಈ ರೀತಿಯಾದಂತಹ ಸ್ಮಗ್ಲಿಂಗ್ಗಳು ನಡೀತಾ ಇದ್ರೂ ಕೂಡ ಇದರ ಹಿಂದೆ ಇವತ್ತಿನ ಪತ್ರಿಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ವರದಿ ಮಾಡಿರುವಂತದ್ದು 2 ಸಚಿವರ ಕೈ ಇದೆ ಎನ್ನುವಂಥದ್ದನ್ನು ಕೂಡ ಇವತ್ತು ಉಲ್ಲೇಖ ಮಾಡಿದೆ. ಸದನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ಘಟನೆಯ ಕುರಿತಂತೆ ಯಾರು ಇದರ ಹಿಂದೆ ಇದ್ದಾರೆ, ಇದರ ಹಿಂದೆ ಇರುವಂತಹ ಪ್ರಭಾವಿ ವ್ಯಕ್ತಿಗಳು ಯಾರು, ಇದರ ಹಿಂದೆ ಇರುವಂತಹ ಅಧಿಕಾರಿಗಳು ಯಾರು, ಇಷ್ಟು ರಾಜಾರೋಷವಾಗಿ ನಡೀಲಿಕ್ಕೆ ಏನು ಕಾರಣ ಆಗಿದೆ, ಯಾರು ಇದರ ಹಿಂದೆ. ಇನ್ನು ಕಾಂಗ್ರೆಸ್ ವಿರುದ್ಧ ಕೇಸರಿ ಪಡೆ ಕೆರಳಿ ಕೆಂಡವಾಗಿದೆ. ಆದರೆ ಈ ಕೇಸ್ನಲ್ಲಿ ಯಾರೇ ಇದ್ರೂ ಕ್ರಮ ಕೈಗೊಳ್ತೇವೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಸಮರ್ಥನೆಗೆ ಮುಂದಾಗಿದ್ದಾರೆ. ಬಿಜೆಪಿ ಜೊತೆಗೆ ಉಪಯೋಗ ಆಗುವಂತಹ ಕೆಲಸವನ್ನ ಮಾಡಿಲ್ಲ. ಬಿಜೆಪಿಗೆ ಟೀಕೆ ಟಿಪ್ಪಣಿ ಬಿಟ್ರೆ ಏನೂ ಮಾಡಲ್ಲ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಈಗ ತನಿಖೆಗೆ ಆದೇಶ ಆಗಿದೆ. ಸಿಬಿಐನವರು ತನಿಖೆ ಮಾಡ್ತಿದ್ದಾರೆ. ಅದರಲ್ಲಿ ಯಾರ್ದು ಬಂದಿದೆ, ಏನ್ ಬಂದಿದೆ, ಅವ್ರಿಗೆ ಇನ್ವಾಲ್ವ್ಮೆಂಟ್ ಏನಿದೆ ಅದೆಲ್ಲ ತನಿಖೆನಲ್ಲಿ ಬರಲಿ. ತನಿಖೆನಲ್ಲಿ ಬರಬೇಕಲ್ಲ. ತನಿಖೆನಲ್ಲಿ ಬರೋ ತಕ್ಕ ಏನು ಹೇಳಕ್ಕಾಗಲ್ಲ. ನಮಗೂ ಏನು ಫೀಡ್ಬ್ಯಾಕ್ ಇಲ್ಲ. ನಮಗೆ ಪೊಲೀಸ್ಗೆ ಅಥವಾ ಸರ್ಕಾರಕ್ಕೆ ಯಾವುದೇ ರೀತಿಯ ಫೀಡ್ಬ್ಯಾಕ್ ಇಲ್ಲ. ಅವರು ತನಿಖೆ ಮಾಡಿದ ಮೇಲೆ ಅದೇ ಏನ್ ಬರುತ್ತೆ ತನಿಖೆನಲ್ಲಿ ಅದಕ್ಕೆ ಕಾಯ್ದು ನೋಡೋಣ. ಪೊಲಿಟಿಕಲ್ ಆಗಿ ಆರೋಪ ಮಾಡೋದು ಬೇರೆ, ಬಟ್ ಈಗ ತನಿಖಾ ವಿಚಾರದಲ್ಲಿ ಸಚಿವರು ಅಂತ ನೇರವಾಗಿ ಹೇಳ್ತಾರೆ. ಅವರು ಹೇಳಿ, ಅವರು ಇದ್ರೆ ಬರಲೇಬೇಕಲ್ಲ. ಫಿಲಂ ಆಕ್ಟರ್ ಗೋಲ್ಡ್ ಇದ್ರ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅದನ್ನ ಯಾರಾದ್ರೂ ಹೆಸರು ಹೇಳಿ. ಸುಮ್ಮನೆ ಯಾರೋ ಇದಾರೆ ಅಂತ ಹೇಳಿದ್ರೆ ನಾವು ನಂಬಲಿಕ್ಕಾಗತ್ತಾ? ಆಮೇಲೆ ಸಿಬಿಐನವರು ಈಗ ತಗೋತೀವಿ ಅಂತ ಹೇಳಿದ್ರೆ ಸಿಬಿಐ ತನಿಖೆ ಮಾಡಲಿ. ಅದ್ಯಾಕೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಇಂದ ಬಂದಿರೋದ್ರಿಂದ ಸಿಬಿಐ ತನಿಖೆ ಮಾಡೋದ್ರಿಂದ ಮಾಡಲಿ. ಆ ತರ ಇದ್ರೆ ಗೊತ್ತಾಗತ್ತಲ್ಲ. ಅವ್ರು ಇರೋದಕ್ಕೋಸ್ಕರನೇ ಅವ್ರು ಇನ್ನೊಬ್ಬರ ಮೇಲೆ ಹೇಳಿದ್ರೆ ಡೈವರ್ಟ್ ಆಗುತ್ತೆ ಅಂತ ಮಾಡ್ತಾರೆ. ಬಟ್ ಸಿಬಿಐ ತನಿಖೆ ಮಾಡಲಿ. ಯಾರ್ದಾರ ಹೆಸರಿದ್ರೆ ಅದನ್ನ ಎಕ್ಸ್ಪೋಸ್ ಮಾಡಲಿ. ಇವತ್ತು ಪತ್ರಿಕೆಯಲ್ಲಿ 2 ಅಂತ ಹೇಳಿದ್ರಿ, ಈಗ 3 ಜನ ಅಂತ ಹೇಳಿದ್ದಾರೆ. ಯಾರೇ ಇರಲಿ, ಕಾನೂನಾತ್ಮಕವಾಗಿ ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕು ತೆಗೆದುಕೊಳ್ತೀವಿ. ಈಗಾಗಲೇ ಗಂಗಾವತಿ ಗ್ಯಾಂಗ್ ರೇಪ್ ಪ್ರಕರಣದ 3ನೇ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಗಂಗಾವತಿ ನಗರದ ಸಾಯಿ ನಗರದ ನಿವಾಸಿ ಶರಣಬಸವ ಬಂಧಿತ ಆರೋಪಿ. ಗಾರೆ ಕೆಲಸ ಮಾಡಿಕೊಂಡಿದ್ದ ಆರೋಪಿ ಶರಣಬಸವ ಘಟನೆ ಬಳಿಕ ತಲೆಮರೆಸಿಕೊಂಡಿದ್ದ. ನಿನ್ನೆಯೇ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದು, ಇವತ್ತು ಮುಂಜಾನೆ ಆರೋಪಿಯನ್ನ ಗಂಗಾವತಿಗೆ ಕರೆದುಕೊಂಡು ಬಂದಿದ್ದಾರೆ. ಕೆಪಿಎಸ್ಸಿ ವಿರುದ್ಧ ಮತ್ತೆ ಕರವೇ ಸಮರ ಸಾರಿದೆ. ಅಭ್ಯರ್ಥಿಗಳಿಗೆ ಅನ್ಯಾಯವನ್ನು ಖಂಡಿಸಿ ಕೆಸಿ ನಾರಾಯಣಗೌಡ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದೆ. ಸರ್ಕಾರಕ್ಕೆ ಕನ್ನಡದ ಮಕ್ಕಳಿಗೆ ಆಗ್ತಿರುವಂತಹ ಅನ್ಯಾಯ ತಿಳಿದಿದೆ. ಒಬ್ಬ ಶಾಸಕ ಸಚಿವರು ಈ ಬಗ್ಗೆ ಮಾತನಾಡ್ತಾ ಇಲ್ಲ. 2 ಬಾರಿ ಪರೀಕ್ಷೆ ನಡೆಸಿದ್ರೂ ಕೂಡ ತಪ್ಪುಗಳು ನಡೆದಿದೆ ಅಂತ ಹೇಳಿ ಕಿಡಿಕಾರಿದ್ದಾರೆ. 2 ಬಾರಿ ಪರೀಕ್ಷೆಗಳು ನಡೆದ್ರೂ ಸಹ ಮಾಡಿದ್ದ ತಪ್ಪನೇ ಮಾಡುತ್ತಾ ಸಮರ್ಥನೆ ಮಾಡಿಕೊಳ್ಳೋದಿದೆಯಲ್ಲ ಸರ್ಕಾರ ಮತ್ತು ಕೆಪಿಎಸ್ಸಿ. ಇವತ್ತು 76,000 ಮಕ್ಕಳು ದೊಡ್ಡ ಕನಸನ್ನು ಕಟ್ಕೊಂಡಿದ್ರು. ಅವ್ರ ಕುಟುಂಬ ದೊಡ್ಡ ಕನಸು ಕಟ್ಕೊಂಡಿತ್ತು. ಈಗ ನನ್ನ ಮಗನೋ ಮಗಳು ಉದ್ಯೋಗದಲ್ಲಿದ್ರೆ, ಕುಟುಂಬದಲ್ಲಿ ಒಬ್ರು ಉದ್ಯೋಗದಲ್ಲಿದ್ರೆ ನಮ್ಮ ಕುಟುಂಬಕ್ಕೆ ಆಧಾರ ಸ್ತಂಭ ಹಾಕ್ತಾರೆ ಎನ್ನುವ ಭಾರಿ ದೊಡ್ಡ ಕನಸು. ಇಡೀ ಬೆಳಗಾವಿಯಲ್ಲಿ ಎಂಇಎಸ್ ಪುಂಡರ ವಿರುದ್ಧ ಕನ್ನಡ ಸಂಘಟನೆಯವರು ಸಿಡಿದೆದ್ದಿದ್ದಾರೆ. ನಾಡದ್ರೋಹಿ ಎಂಇಎಸ್ ನಿಷೇಧ ಮಾಡುವಂತೆ ಆಗ್ರಹಿಸಿ ವಾಟಾಳ್ ನೇತೃತ್ವದಲ್ಲಿ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ವಾಟಾಳ್ ನಾಗರಾಜ್ಗೆ 100 ಕನ್ನಡ ಪರ ಹೋರಾಟಗಾರರು ಸಾಥ್ ಕೊಟ್ಟರು. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ಗಡಿನಾಡುಗಳ ಬೆಳವಣಿಗೆಗೆ ಒತ್ತು ಕೊಡಬೇಕು, ಶಿವಸೇನೆ ಹಾಗೂ ಎಂಇಎಸ್ ಪುಂಡರನ್ನ ಗಡಿಪಾರು ಮಾಡಬೇಕು ಅಂತ ವಾಟಾಳ್ ನಾಗರಾಜ್ ಒತ್ತಾಯಿಸಿದ್ದಾರೆ.
ತೀವ್ರವಾಗಿ ಹೇಳ್ತೀನಿ, ನೀವು ಎಂಇಎಸ್ ನಿಷೇಧ ಮಾಡದೇ ಇದ್ರೆ ಮುಂದೆ ಬೆಳಗಾವಿಯಲ್ಲಿ ಶಾಸನಸಭೆ ಬೇಕಾಗಿಲ್ಲ. ನಿಮ್ ಶಾಸನಸಭೆ ಕಟ್ಕೊಂಡು ಯಾರು ಬೇಕಾಗಿದೆ? ಪ್ರತಿ ಸಾರಿ ಶಾಸನಸಭೆ ಏನೇನೋ ಮಾತಾಡ್ತೀರಿ, ಹೋಗ್ತೀರಿ. ಗಡಿ ಭಾಗ ಇಲ್ಲ, ಉತ್ತರ ಕರ್ನಾಟಕ ಇಲ್ಲ, ಹೈದರಾಬಾದ್ ಕರ್ನಾಟಕ ಇಲ್ಲ. ಇದು ಒಳ್ಳೆ. ಹೊಸಪೇಟೆಯಲ್ಲಿ ಸಕ್ಕರೆ ಕಾರ್ಖಾನೆ ಸ್ಥಾಪನೆ ಮಾಡುವುದಕ್ಕೆ ಒತ್ತಾಯಿಸಿ ಮಾರ್ಚ್ 12ರಂದು ಹಂಪಿಯಿಂದ ಹೊಸಪೇಟೆಯವರೆಗೆ ಪಾದಯಾತ್ರೆ ನಡೆಯಲಿದೆ. ಈ ಪಾದಯಾತ್ರೆಯನ್ನ ಅಖಿಲ ಕರ್ನಾಟಕ ರಾಜ್ಯ ಕಿಸಾನ್ ಜಾಗೃತಿ ಸಂಘದಿಂದ ಆಯೋಜನೆ ಮಾಡಿದ್ದು, ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಪಾದಯಾತ್ರೆಗೆ ಚಾಲನೆಯನ್ನ ನೀಡಲಿದ್ದಾರೆ. ಇರೋ ಸಕ್ಕರೆ ಕಾರ್ಖಾನೆ ಮುಚ್ಚಲಾಗಿದೆ. 2022ರಲ್ಲಿ ಹಂಪಿ ಶುಗರ್ ಅಂತ ಬಂತು, ಆ ಬಳಿಕ ಅದು ನಿಂತಿದೆ. ಈ ಕೂಡಲೇ ರಾಜ್ಯ ಸರ್ಕಾರ ಸಕ್ಕರೆ ಕಾರ್ಖಾನೆ ಸ್ಥಾಪನೆ ಮಾಡಿದ್ರೆ ಎರಡೂ ಜಿಲ್ಲೆಗಳ ರೈತರಿಗೆ ಅನುಕೂಲವಾಗಲಿದೆ ಅಂತ ಹೇಳಿ ರೈತರು ಒತ್ತಾಯಿಸಿದ್ದಾರೆ. ಗ್ರಾಹಕರನ್ನ ಸೆಳೆಯೋದಕ್ಕೆ ಅಂಗಡಿ ಮಾಲೀಕ ಸೀರೆ ಆಫರ್ ಕೊಟ್ಟಿದ್ದ. ಹೀಗಾಗಿ ಸೀರೆ ಖರೀದಿಗೆ ಮಹಿಳಾ ಮಣಿಯರು ಮುಗಿಬಿದ್ದಿದ್ದಾರೆ. ತುಮಕೂರಿನ ತಿಪಟೂರಿನ ದೊಡ್ಡ ಪೇಟೆಯಲ್ಲಿ ಕೇವಲ 50 ರೂಪಾಯಿ 100 ರೂಪಾಯಿಗೆ ಸೀರೆ ಆಫರ್ ಕೊಟ್ಟ ಹಿನ್ನೆಲೆ ನೂರಾರು ಮಹಿಳೆಯರು ಮುಗಿಬಿದ್ದಿದ್ದಾರೆ. ಶಾಸಕ ವಿನಯ್ ಕುಲಕರ್ಣಿ ಪತ್ನಿ ವಿರುದ್ಧ ಧಾರವಾಡದಲ್ಲಿ ಬಿಜೆಪಿ ಪಾಳೆಯ ಸಮರವನ್ನ ಸಾರಿದೆ. ಸರ್ಕಾರಿ ಅನುದಾನದ ಕಾಮಗಾರಿಗಳಿಗೆ ಅನಧಿಕೃತ ಚಾಲನೆ ನೀಡುತ್ತಿರುವ ಆರೋಪ ಹಿನ್ನೆಲೆಯಲ್ಲಿ ನೂರಾರು ಬಿಜೆಪಿ ಕಾರ್ಯಕರ್ತರು ಶಾಸಕರ ಪತ್ನಿ ಶಿವಲೀಲಾ ಕುಲಕರ್ಣಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಷೇತ್ರದ ಸಂಸದರ ಗಮನಕ್ಕೆ ತರದೆ ಕಾಮಗಾರಿಗಳಿಗೆ ಅನಧಿಕೃತ ಚಾಲನೆಯನ್ನ ನೀಡುತ್ತಾ ಇದ್ದಾರೆ. ಶಿಷ್ಟಾಚಾರ ಉಲ್ಲಂಘನೆಗೆ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳುವುದಕ್ಕೆ ಆಗ್ರಹಿಸಿದ್ದಾರೆ. ಕರ್ನಾಟಕ ರಾಜ್ಯ ಬಜೆಟ್ನ ವಿರೋಧಿಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಎದುರು ನೂರಾರು ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಿಂದೂ, ರೈತ ಹಾಗೂ ದಲಿತ ವಿರೋಧಿ ಬಜೆಟ್ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಣಿಪಾಲದಲ್ಲಿ ವಿದ್ಯಾರ್ಥಿಗಳ ಆಟೋಪ ಜಾಸ್ತಿಯಾಗಿದೆ. ನಗರದಲ್ಲಿ ವಿದ್ಯಾರ್ಥಿಗಳಿಗೆ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿ ಬೈಕ್ ರೈಡ್ ಮಾಡ್ತಾ ಇದ್ದಾರೆ. ಮಣಿಪಾಲ ಟೈಗರ್ ಸರ್ಕಲ್ ಬಳಿ ಓರ್ವ ಯುವತಿ ಹಾಗೂ ಇಬ್ಬರು ಯುವಕರ ಟ್ರಿಬಲ್ ರೈಡಿಂಗ್ ಹೋಗ್ತಿರುವಂತಹ ವಿಡಿಯೋ ಈಗ ವೈರಲ್ ಆಗಿದೆ. ರಾತ್ರಿ ಆಗ್ತಾ ಇದ್ದಂತೆ ರೂಲ್ಸ್ ಬ್ರೇಕ್ ಮಾಡಿ ಯುವಕ ಜಾಲಿ ರೈಡ್ ಜಾಸ್ತಿ ಆಗ್ತಾ ಇದ್ದು, ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳಿ ಸಾರ್ವಜನಿಕರು ಒತ್ತಾಯಿಸ್ತಾ ಇದ್ದಾರೆ. ಸೋಲಾರ್ ಪ್ಲಾಂಟ್ಗೆ ಬಳಸ್ತಾ ಇದ್ದ ಕಾಪರ್ ವೈರ್ ಕಳ್ಳತನ ಮಾಡಿದ್ದ ಇಬ್ಬರು ಅಂತಾರಾಜ್ಯ ಕದಿಮರು ಅಂಧರಾಗಿದ್ದಾರೆ. ಚಿತ್ತಾಪುರ ತಾಲೂಕಿನ ನಾಲವಾರ ಗ್ರಾಮದ ಹೊರವಲಯದಲ್ಲಿ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ರು. ಬಂಧಿತರಿಂದ 6,06,000 ಮೌಲ್ಯದ ವಸ್ತು ಜಪ್ತಿ ಮಾಡಿದ್ದಾರೆ. ಈ ಹಿಂದೆ ಸೇಡಂ ಠಾಣಾ ವ್ಯಾಪ್ತಿಯಲ್ಲಿಯೂ ಕಳ್ಳತನ ಮಾಡಿ ಲಾಕ್ ಆಗಿದ್ರು. ಶಿರಸಿಯಲ್ಲಿ ಹೋಳಿಯ ಬೇಡರ ವೇಷಕ್ಕೆ ಚಾಲನೆ ಸಿಕ್ಕಿದೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ನಗರದಲ್ಲಿ ರಥಿ ದೇವರಿಗೆ ಸಾಂಪ್ರದಾಯಿಕ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಲಾಗಿದೆ. ಕತ್ತಿ ಮತ್ತು ಗುರಾಣಿಗೆ ವೇಷಧಾರಿಗಳು ಪೂಜೆ ಮಾಡಿದ್ದಾರೆ. ಕಾಮಣ್ಣನ ಮುಂದೆ ವೇಷಧಾರಿಗಳ ಗಂಡು ಹೆಜ್ಜೆ ಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಹೆಚ್ಚಾಗ್ತಿವೆಯ ಸ್ಕ್ಯಾಪ್ ಬಸ್ಗಳ ಹೆಚ್ಚಾಗ್ತಿದೆ ಅಂತ ಹೇಳಲಾಗ್ತಿದೆ. ನಗರದ ಹೊರ ವರ್ತುಲ ರಸ್ತೆಯಲ್ಲಿ ಹೊಗೆ ಬಸ್ ಕಂಡು ಪ್ರಯಾಣಿಕರು ಶಾಕ್ ಆಗಿದ್ದಾರೆ. ಹೊಗೆ ಬಿಡುವಂತಹ ಬಿಎಂಟಿಸಿ ಬಸ್ ವಿರುದ್ಧ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆಹಾರ ಪದಾರ್ಥಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ. ಇದರಿಂದ ಕ್ಯಾನ್ಸರ್ ಅಪಾಯ ಇದೆ ಅಂತ ಕ್ಯಾನ್ಸರ್ ಬಗ್ಗೆ ಕಿದ್ವಾಯಿ ನಿರ್ದೇಶಕ ಡಾ ನವೀನ್ ಎಚ್ಚರಿಕೆ ನೀಡಿದ್ದಾರೆ. ಆಹಾರ ಇಲಾಖೆ ನಡೆಸಿದ ಪರೀಕ್ಷೆಯಲ್ಲಿ ಕಾರ್ಸಿನೋಜೆನಿಕ್ ಅಂಶ ಪತ್ತೆಯಾಗಿದೆ ಅಂತ ಹೇಳಿದ್ದಾರೆ.
ಏಪ್ರಿಲ್ 4ರಿಂದ ಬೆಂಗಳೂರು ಕರಗ ಉತ್ಸವ ಆರಂಭವಾಗಲಿದ್ದು ಬಿಬಿಎಂಪಿ ನಿರ್ಲಕ್ಷ್ಯದಿಂದ ಕರಗಕ್ಕೆ ಕಂಟಕ ಎದುರಾಗ್ತಾ ಇದ್ದಂತೆ ಧರ್ಮರಾಯಸ್ವಾಮಿ ದೇವಸ್ಥಾನ ರಸ್ತೆಯಲ್ಲಿ ಕಾಮಗಾರಿ ಆರಂಭವಾಗಿ 3 ತಿಂಗಳಾದರೂ ಕೂಡ ಇನ್ನೂ ಮುಗಿದಿಲ್ಲ. 25 ದಿನಗಳಲ್ಲಿ ರಸ್ತೆ ಕಾಮಗಾರಿ ಮುಗಿಯೋದು ಡೌಟ್ ಇದ್ದು ಕರಗ ಸಾಗುವ ಮಾರ್ಗವನ್ನೇ ಬದಲಾಯಿಸಬೇಕಾದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ಕಾಮಗಾರಿ ಮುಗಿಸಿ ಅಂತ ಹೇಳಿ ಜನರು ಮನವಿಯನ್ನ ಮಾಡ್ತಾ ಇದ್ದಾರೆ. ತೆಲಂಗಾಣದಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಸುರಂಗದ ಮೇಲ್ಛಾವಣಿ ಕುಸಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ 14 ದಿನಗಳ ಬಳಿಕ ಓರ್ವನ ಶವ ಪತ್ತೆಯಾಗಿದೆ. ಇನ್ನು 7 ಕಾರ್ಮಿಕರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಮೃತ ಕಾರ್ಮಿಕನನ್ನ ಗುರುಪ್ರೀತ್ ಸಿಎಂ ಗುರುತಿಸಲಾಗಿದೆ. ಇನ್ನು ತೆಲಂಗಾಣ ಸಿಎಂ ಎ ರೇವಂತ್ ರೆಡ್ಡಿ ಹಾಗೂ ನೀರಾವರಿ ಸಚಿವ ಎನ್ ಉತ್ತಮ್ ಕುಮಾರ್ ಸಂತಾಪವನ್ನ ಸೂಚಿಸಿದ್ದಾರೆ. ಮೃತರ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರವನ್ನ ಕೂಡ ಘೋಷಿಸಲಾಗಿದೆ. ರಾಮನಗರ ಅಯೋಧ್ಯೆಯಲ್ಲಿ ಹೋಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ರಾಮಲಲ್ಲಾ ಭವ್ಯ ದೇವಾಲಯದಲ್ಲಿ ಆಸೀನರಾದ 2ನೇ ವರ್ಷದ ಹಿನ್ನೆಲೆ ಲಕ್ಷಾಂತರ ಮಂದಿ ರಾಮನೂರಿಗೆ ಆಗಮಿಸ್ತಾ ಇದ್ದಾರೆ. ಸಂತರು ಮತ್ತು ಭಕ್ತರು ದೇವರ ವಿಗ್ರಹಕ್ಕೆ ಗುಲಾಲ್ ಮತ್ತು ಅಬೀರ್ ಅರ್ಪಣೆ ಮಾಡುತ್ತಿದ್ದಾರೆ. ಹೋಳಿ ಹಬ್ಬಕ್ಕೆ 4 ದಿನ ಇರುವಾಗಲೇ ಭಕ್ತರು ಹರಿದು ಬರ್ತಿದ್ದಾರಂತೆ. ಹೀಗಾಗಿ ಹಬ್ಬದ ದಿನ ಲಕ್ಷಾಂತರ ಭಕ್ತರು ಬರುವ ನಿರೀಕ್ಷೆ ಕೂಡ ಇದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಉತ್ತರ ಪ್ರದೇಶ ಲಕ್ನೋದಲ್ಲಿ ಸಾವಿರಾರು ಆಜಾದ್ ಸಮಾಜ್ ಪಕ್ಷ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಇನ್ನು ಇತ್ತ ರಾಜ್ಯ ಸರ್ಕಾರದ ವಿರುದ್ಧ ಭೀಮ್ ಆರ್ಮಿ ಕಾರ್ಯಕರ್ತರು ಸಹ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಪ್ರತಿಭಟನೆಯ ಕಿಚ್ಚು ತಾರಕಕ್ಕೇರ್ತಾ ಇದ್ದಂತೆ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಲಕ್ನೋದಲ್ಲಿ ವಿಧಾನಸಭೆಯ ಹೊರಗೆ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ನೇಪಾಳದಲ್ಲಿ ಮತ್ತೆ ಪ್ರತಿಭಟನೆ ಜೋರಾಗಿದೆ. ರಾಜಪ್ರಭುತ್ವವನ್ನ ಪುನಃಸ್ಥಾಪಿಸಿ ಹಿಂದೂ ರಾಷ್ಟವನ್ನಾಗಿ ಘೋಷಣೆ ಮಾಡಬೇಕು ಅಂತ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಮಾಜಿ ರಾಜ ಜ್ಞಾನೇಂದ್ರ ಶಾರನ್ನ ಏರ್ಪೋರ್ಟ್ನಲ್ಲಿ ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಳ್ಳಲಾಯಿತು. ಈ ವೇಳೆ ಸಾವಿರಾರು ಕಾರ್ಯಕರ್ತರು ಹಿಂದೂ ಧರ್ಮವನ್ನ ರಾಷ್ಟ್ರ ಧರ್ಮವಾಗಿ ಮರುಸ್ಥಾಪಿಸಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭಾರತ ಮತ್ತು ಜಪಾನ್ ನಡುವಿನ ಧರ್ಮ ಗಾರ್ಡಿಯನ್ ಸಮರಾಭ್ಯಾಸ ಅದ್ದೂರಿಯಾಗಿ ತೆರೆಬಿದ್ದಿದೆ. ಜಪಾನ್ನ ಮೌಂಟ್ ಫ್ಯೂಸಿಯಾದಲ್ಲಿ ನಡೆದಂತಹ 6ನೇ ಆವೃತ್ತಿಯ ಜಂಟಿ ಸಮರಾಭ್ಯಾಸವು ಫೆಬ್ರವರಿ 25ರಿಂದ ಆರಂಭವಾಗಿ ನಿನ್ನೆ ತೆರೆಬಿದ್ದಿದೆ. ವಿಶ್ವಸಂಸ್ಥೆಯ ಸೂಚನೆಯ ಅಡಿಯಲ್ಲಿ ಜಂಟಿ ನಗರ ಯುದ್ಧ ಮತ್ತು ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಗಳ ನಡೆಸಲಾಯಿತು.